ಮನೇಲಿ ಕರೆಂಟ್ ಹೋದಾಗ ಹ್ಮ್. ನಾವೆಲ್ಲ ಟಾರ್ಚ್ ಲೈಟ್ ಆನ್ ಮಾಡಿ ಗೋಡೆ ಮೇಲೆ ಕೈಯಿಂದ ನಾಯಿ ಹಕ್ಕಿ ಶ್ಯಾಡೋ ಮಾಡ್ತೀವಲ್ಲ, ಹ್ಮ್. ಅದ್ ಎಷ್ಟು ಮಜಾ ಇರುತ್ತೆ ಅಲ್ವಾ? ಹೌದು ಖಂಡಿತ. ಸೊ ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಮ್ಮ ಮುಂದಿರೋ ಮಾಹಿತಿಯ ಮೂಲಗಳನ್ನ ಇಟ್ಕೊಂಡು ಬೆಳಕು ಮತ್ತೆ ಕತ್ತಲೆಯ ಈ ಆಟದ ಬಗ್ಗೆ ಒಳಹೊಕ್ಕು ತಿಳಿಯೋಣ. ಖಂಡಿತ. ಶ್ಯಾಡೋ ಅನ್ನೋದು ನಾವು ದಿನ ನೋಡೋ ವಿಷಯನೇ ಆದ್ರೂ ಅದರ ಹಿಂದಿನ ಸೈನ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ವಾ? ಹಾಗಾದ್ರೆ ಈ ಶ್ಯಾಡೋ ಹುಟ್ಟೋದು ಹೇಗೆ ಅಂತ ನೋಡೋದಾದ್ರೆ, ಹ್ಮ್. ನಮ್ಮ ಸೋರ್ಸಸ್ ಪ್ರಕಾರ ಲೈಟ್ ಯಾವಾಗ್ಲೂ ಒಂದು ಸ್ಟ್ರೇಟ್ ಲೈನ್ನಲ್ಲೇ ಟ್ರಾವೆಲ್ ಆಗತ್ತೆ. ಕರೆಕ್ಟ್. ಆ ದಾರಿಗೆ ಏನಾದ್ರೂ ಒಂದು ಒಪೇಕ್ ಆಬ್ಜೆಕ್ಟ್ ಅಡ್ಡ ಬಂದ್ರೆ ಬೆಳಕು ಮುಂದೆ ಹೋಗಲ್ಲ. ಹ್ಮ್. ಆ ಕತ್ತಲೆ ಜಾಗನೇ ಶ್ಯಾಡೋ ಅಲ್ವಾ? ಹ್ಮ್. ಅಂದ್ರೆ ನಾವ್ ರಸ್ತೆಯಲ್ಲಿ ಓಡ್ತಿರ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ರೆ ಅಲ್ಲೇ ನಿಂತು ಬಿಡ್ತೀವಲ್ಲ, ಹ್ಮ್. ಹ್ಮ್. ಲೈಟ್ ಕೂಡ ಹಾಗೇನಾ? ಆ ಅನಾಲಜಿ ಸ್ವಲ್ಪ ಮಟ್ಟಿಗೆ ಸರಿ ಇದೆ. ಆದ್ರೆ ಲೈಟ್ಗೆ ನಮ್ ತರ ಯೋಚನೆ ಮಾಡಿ ನಿಲ್ಲೋ ಶಕ್ತಿ ಇಲ್ಲ ಅಲ್ವಾ? ಹೌದು. ಆಗ ಒಣಗಿರುತ್ತೆ. ಅದೇ ರೀತಿ ಬೆಳಕಿನ ದಾರಿಗೆ ಒಂದು ವಸ್ತು ಅಡ್ಡ ಬಂದಾಗ ಆ ವಸ್ತುವಿನ ಹಿಂದಿರೋ ಜಾಗಕ್ಕೆ ಬೆಳಕು ತಲುಪಲ್ಲ. ಆ ಬೆಳಕಿಲ್ಲದ ಜಾಗವೇ ಶ್ಯಾಡೋ. ಓಹೋ, ಅಂದ್ರೆ ಬರೀ ಬೆಳಕು ಮತ್ತೆ ಅಡ್ಡ ಬರೋ ವಸ್ತು ಇವೆರಡೂ ಇದ್ರೆ ಸಾಕಾ ಶಾಡೋ ರೆಡಿ ಆಗ್ಬಿಡುತ್ತಾ? ಇಲ್ಲ, ಹಾಗೆ ಸುಲಭವಾಗಿ ಆಗಲ್ಲ. ಶ್ಯಾಡೋ ಮಾಡೋದಕ್ಕೆ ಒಂದು ಕಡ್ಡಾಯವಾದ ರೆಸಿಪಿ ಇದೆ. ರೆಸಿಪಿನಾ? ಹೌದು, 3 ವಸ್ತುಗಳು ಬೇಕೇ ಬೇಕು. ಮೊದಲನೇದು ಸೋರ್ಸ್ ಆಫ್ ಲೈಟ್, ಅಂದ್ರೆ ಸೂರ್ಯ ಅಥವಾ ನಮ್ ಟಾರ್ಚ್ ಇರ್ಬೋದು. ಓಕೆ. ಎರಡನೇದು ಬೆಳಕನ್ನ ತಡೆಯೋದಕ್ಕೆ ಒಂದು ಒಪೇಕ್ ಅಥವಾ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್. ಮತ್ತೆ ಮೂರನೇದು? ಮೂರನೇದು ಸ್ಕ್ರೀನ್, ಅಂದ್ರೆ ಒಂದು ಗೋಡೆ, ನೆಲ ಅಥವಾ ಕಾಗದ. ಒಂದ್ ನಿಮಿಷ, ಸ್ಕ್ರೀನ್ ಯಾಕ್ಬೇಕು? ಒಂದ್ ವೇಳೆ ಸ್ಕ್ರೀನ್ ಇಲ್ದೇ ಇದ್ರೆ ಏನಾಗುತ್ತೆ? ನಾನು ಟಾರ್ಚ್ ಹಿಡಿದು ಗಾಳಿಯಲ್ಲೇ ಕೈ ಇಟ್ರೆ ಗಾಳಿಯಲ್ಲೇ ಶಾಡೋ ಕಾಣ್ಸಲ್ವಾ? ಕಾಣ್ಸಲ್ಲ. ಯಾಕಂದ್ರೆ ಕತ್ತಲೆ ಅನ್ನೋದು ಗಾಳಿಯಲ್ಲಿ ಸುಮ್ಮನೆ ತೇಲಕ್ ಸಾಧ್ಯ ಇಲ್ಲ. ಅಂದ್ರೆ ಅದು ಎಲ್ಲಾದ್ರೂ ಬೀಳ್ಬೇಕು. ಹೌದು, ಬೆಳಕು ಬ್ಲಾಕ್ ಆದಾಗ ಉಂಟಾಗೋ ಆ ಕತ್ತಲೆ ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಬೀಳಲೇಬೇಕು. ಆ ಸರ್ಫೇಸ್ ಅನ್ನೇ ನಾವು ಸ್ಕ್ರೀನ್ ಅಂತ ಕರೆಯೋದು. ಸ್ಕ್ರೀನ್ ಇಲ್ದೆ ಶ್ಯಾಡೋ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತು. ಹಾಗಾದ್ರೆ ಬೆಳಕಿಗೆ ಅಡ್ಡ ಬರೋ ಎಲ್ಲಾ ವಸ್ತುಗಳು ಒಂದೇ ತರಹದ ಕಡು ಗಪ್ಪಾದ ಶ್ಯಾಡೋ ಮಾಡುತ್ತಾ? ಈಗ ಉದಾಹರಣೆಗೆ ಅಡುಗೆ ಮನೆಯಲ್ಲಿರೋ ಸ್ಟೀಲ್ ತಟ್ಟೆ ಹ್ಮ್. ಮತ್ತೆ ಗಾಜಿನ ಲೋಟ ಹ್ಮ್. ಎರಡೂ ಒಂದೇ ತರ ಶ್ಯಾಡೋ ಮಾಡುತ್ತಾ? ಇಲ್ಲ, ಇಲ್ಲಿ ವಸ್ತುಗಳ ನೇಚರ್ ತುಂಬಾ ಮುಖ್ಯ ಆಗತ್ತೆ. ಸ್ಟೀಲ್ ತಟ್ಟೆ ಬಂದು ಒಂದು ಒಪೇಕ್ ಆಬ್ಜೆಕ್ಟ್, ಓಕೆ. ಅಂದ್ರೆ ಅದು ಬೆಳಕನ್ನ ಪೂರ್ತಿಯಾಗಿ ತಡೆಯುತ್ತೆ. ಹಾಗಾಗಿ ನಮಗೆ ಸಂಪೂರ್ಣ ಡಾರ್ಕ್ ಶ್ಯಾಡೋ ಸಿಗುತ್ತೆ. ಓಹೋ, ಹಾಗಿದ್ರೆ ಬೇಕರಿಲಿ ಆ ಬೆಣ್ಣೆ ಬಿಸ್ಕೆಟ್ ಸುತ್ತಿರ್ತಾರಲ್ಲ, ಹ್ಮ್. ಆ ಬಟರ್ ಪೇಪರ್ ಕಥೆ ಏನು? ಆ ಬಟರ್ ಪೇಪರ್ ಅನ್ನೋದು ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್. ಅಂದ್ರೆ ಆ ಪೇಪರ್ನ ಒಳಗಡೆ ಬೆಳಕ ಹೋದಾಗ ಅದು ಸ್ವಲ್ಪ ಲೈಟ್ ಅನ್ನ ಮಾತ್ರ ಪಾಸ್ ಮಾಡಕ್ ಬಿಡುತ್ತೆ. ಅಂದ್ರೆ ಪೂರ್ತಿ ತಡೆಯಲ್ಲ. ಕರೆಕ್ಟ್. ಹಾಗಾಗಿ ನಮ್ಗೆ ತುಂಬಾ ಲೈಟ್ ಆದ ಮಂದವಾದ ಶ್ಯಾಡೋ ಸಿಗುತ್ತೆ. ಹಾಗಾದ್ರೆ ಸ್ಕೂಲ್ ಕಾಂಪಸ್ ಬಾಕ್ಸ್ನಲ್ಲಿರೋ ಆ ಕ್ಲಿಯರ್ ಪ್ಲಾಸ್ಟಿಕ್ ಸ್ಕೇಲ್ ಇದೆಯಲ್ಲ, ಅದು ಟ್ರಾನ್ಸ್ಪೆರೆಂಟ್ ಆಬ್ಜೆಕ್ಟ್ ಅಲ್ವಾ? ನಿಖರವಾಗಿ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಮೂಲಕ ಲೈಟ್ ತುಂಬಾ ಸುಲಭವಾಗಿ ಪಾಸ್ ಆಗುತ್ತೆ. ಬೆಳಕು ತಡೆದೇ ಇದ್ದಾಗ ಅಲ್ಲಿ ಕತ್ತಲೆ ಉಂಟಾಗಲ್ಲ. ಸೊ ಅದು ಶ್ಯಾಡೋ ಮಾಡೋದೇ ಇಲ್ಲ. ಬಹುತೇಕ ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಸೂಪರ್. ಇನ್ನು ಈ ಶ್ಯಾಡೋನ ಗಾತ್ರದ ಬಗ್ಗೆ ಮಾತಾಡೋಣ. ಗೋಡೆ ಮೇಲಿನ ಹಕ್ಕಿಯ ಶ್ಯಾಡೋನ ನಾವು ದೊಡ್ಡದು ಸಣ್ಣದು ಮಾಡ್ತೀವಲ್ಲ, ಅದ್ಹೇಗೆ ಅಂತ? ಅದು ತುಂಬಾ ಸಿಂಪಲ್. ಆಬ್ಜೆಕ್ಟ್ ಅನ್ನ ಸೋರ್ಸ್ ಆಫ್ ಲೈಟ್ ಅಂದ್ರೆ ಆ ಟಾರ್ಚ್ ಹತ್ರ ತಂದ್ರೆ ಅದು ಹೆಚ್ಚು ಬೆಳಕನ್ನ ಬ್ಲಾಕ್ ಮಾಡುತ್ತೆ. ಓ, ಆಗ ಶ್ಯಾಡೋ ದೊಡ್ಡದಾಗುತ್ತೆ. ಹೌದು, ದೊಡ್ಡದಾಗುತ್ತೆ ಮತ್ತೆ ಸ್ವಲ್ಪ ಬ್ಲರ್ರಿ ಆಗುತ್ತೆ. ಅದೇ ಆಬ್ಜೆಕ್ಟ್ ಅನ್ನ ಸ್ಕ್ರೀನ್ ಹತ್ರ ತಂದ್ರೆ ಸಣ್ಣದಾಗುತ್ತೆ. ಹೌದು, ಸಣ್ಣದಾಗುತ್ತೆ ಮತ್ತೆ ತುಂಬಾ ಶಾರ್ಪ್ ಆಗಿ ಕಾಣುತ್ತೆ. ಆಬ್ಜೆಕ್ಟ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿದ್ರೆ ಅದರ ಆಕಾರ ಕೂಡ ಚೇಂಜ್ ಆಗುತ್ತೆ. ಓಕೆ. ಇದಕ್ಕೆ ಅಲ್ವಾ ಸಂಜೆ ಹೊತ್ತು ಮೈದಾನದಲ್ಲಿ ಆಟ ಆಡ್ಬೇಕಾದ್ರೆ ನಮ್ಮ ಶ್ಯಾಡೋ ತುಂಬಾ ಉದ್ದ ಕಾಣಿಸೋದು? ಹ್ಮ್. ಇದು ಲೈಟ್ನ ಆಂಗಲಿಂದ ಆಗುತ್ತೆ ಅನ್ನೋದು ನನ್ನ ಗೆಸ್. ಸರಿಯಾದ ಗೆಸ್. ಮಧ್ಯಾಹ್ನ ಸೂರ್ಯ ನೇರವಾಗಿ ನಮ್ಮ ತಲೆಯ ಮೇಲೆ ಇರ್ತಾನೆ. ಹಾಗಾಗಿ ಶ್ಯಾಡೋ ತುಂಬಾ ಸಣ್ಣದಿರುತ್ತೆ. ಆದ್ರೆ ಸಂಜೆ ಹೊತ್ತು ಸೂರ್ಯನ ಆಂಗಲ್ ಕೆಳಗಿರುತ್ತೆ. ಎಕ್ಸಾಕ್ಟ್ಲಿ. ಬೆಳಕು ಸೈಡಿಂದ ನಮ್ಮ ಮೇಲೆ ಬಿದ್ದಾಗ ಆ ಆಂಗಲ್ನ ಕಾರಣದಿಂದ ಉದ್ದವಾದ ಶ್ಯಾಡೋ ನೆಲದ ಮೇಲೆ ಬೀಳುತ್ತೆ. ವಾವ್. ಹಾ, ಇದ್ರಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಇದೆ. ಈಗ ಒಂದು ಕೆಂಪು ಬಣ್ಣದ ಸೇಬು ಮತ್ತೆ ಹಸಿರು ಬಣ್ಣದ ಮಾವಿನಕಾಯಿ ಇದೆ ಅಂದ್ಕೊಳ್ಳಿ. ಹ್ಮ್. ಅವೆರಟನ್ನು ಬಿಸಿಲಿನಲ್ಲಿ ಇಟ್ರೆ ಅವುಗಳ ಶ್ಯಾಡೋ ಮಾತ್ರ ಯಾವಾಗ್ಲೂ ಕಪ್ಪು ಅಥವಾ ಗ್ರೇ ಬಣ್ಣದಲ್ಲೇ ಇರುತ್ತೆ. ಹೌದು. ಯಾಕೆ ಅದರ ಬಣ್ಣದ ಶ್ಯಾಡೋ ಬರಲ್ಲ? ಇದು ತುಂಬಾನೇ ಕುತೂಹಲಕಾರಿಯಾದ ವಿಷಯ. ನಾವು ಮೊದಲೇ ಹೇಳ್ದ ಹಾಗೆ ಶ್ಯಾಡೋ ಅಂದ್ರೆ ಬೆಳಕು ಇಸ್ದಿರೋ ಜಾಗ ಅಲ್ವಾ? ಯಾವುದೇ ಒಂದು ವಸ್ತುವಿನ ಬಣ್ಣ ನಮಗೆ ಕಾಣಿಸಬೇಕಾದ್ರೆ ಅಲ್ಲಿ ಬೆಳಕು ಇರಲೇಬೇಕು.
ಬೆಳಕಿಲ್ಲದೆ ಬಣ್ಣ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಶ್ಯಾಡೋ ಕೇವಲ ಆಕಾರದ ಔಟ್ಲೈನ್ ಅಷ್ಟೇ ಅಂತೀರಾ? ಹೌದು, ಶ್ಯಾಡೋ ಬರೀ ಹೊರಗಿನ ಆಕಾರನ ಮಾತ್ರ ತೋರಿಸುತ್ತೆ. ಸೇಬಿನ ಕೆಂಪು ಬಣ್ಣ ಆಗ್ಲಿ ಅಥವಾ ನಮ್ಮ ಶರ್ಟ್ ಮೇಲಿರೋ ಡಿಸೈನ್, ಕಣ್ಣು ಮೂಗಿನ ಡೀಟೇಲ್ಸ್ ಯಾವುದೂ ತೋರ್ಸಲ್ಲ. ಕರೆಕ್ಟ್, ಯಾವುದನ್ನೂ ಶ್ಯಾಡೋ ತೋರಿಸಲ್ಲ. ಯಾಕಂದ್ರೆ ಕತ್ತಲೆಗೆ ಬಣ್ಣ ಇರಲ್ಲ. ಎಷ್ಟು ಅದ್ಭುತವಾದ ವಿಷಯ ಅಲ್ವಾ? ಹೌದು. ಒಟ್ಟಿನಲ್ಲಿ ನಾವು ನೆನ್ಪಿಡಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ, ಶ್ಯಾಡೋ ಯಾವಾಗ್ಲೂ ಸೋರ್ಸ್ ಆಫ್ ಲೈಟ್ನ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಅಂದ್ರೆ ಆಪೋಸಿಟ್ ಸೈಡ್ನಲ್ಲಿ. ಬೆಳಕು ಎಲ್ಲಿಂದ ಬರುತ್ತೋ ಅದರ ಹಿಂದೆಯೇ ಕತ್ತಲೆ ಇರುತ್ತೆ. ಖಂಡಿತ. ಇದೆಲ್ಲ ಕೇಳಿದ್ಮೇಲೆ ಒಂದು ತಮಾಷೆಯಾದ ಪ್ರಶ್ನೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ನಾವು ಭೂಮಿ ಮೇಲಿದ್ದೀವಿ, ನಮಗಿರೋದು ಒಂದೇ ಸೂರ್ಯ. ಹ್ಮ್. ಹಾಗಾಗಿ ನಮಗೆ ಒಂದೇ ಶ್ಯಾಡೋ ಬರುತ್ತೆ. ಆದ್ರೆ ಆದ್ರೆ ನಾವು 2 ಅಥವಾ 3 ಸೂರ್ಯರಿರೋ ಬೇರೊಂದು ಗ್ರಹಕ್ಕೆ ಹೋದ್ರೆ ಅಲ್ಲಿ ನಿಂತಿದಾಗ ನೆಲದ ಮೇಲೆ ನಮಗೆ ಎಷ್ಟು ಶ್ಯಾಡೋಗಳು ಕಾಣಿಸ್ಬೋದು? ಓ, ಇದೊಂದು ಒಳ್ಳೆ ಪ್ರಶ್ನೆ. ಹೌದಲ್ವಾ? ಆಕಾಶದಲ್ಲಿ 3 ಸೂರ್ಯರಿದ್ದಾಗ ನಮ್ ಕೈಯಿಂದ ಮಾಡೋ ಹಕ್ಕಿಗೆ 3 ಬೇರೆ ಬೇರೆ ಶ್ಯಾಡೋ ಬಂದ್ರೆ ಹೇಗಿರುತ್ತೆ ಅಂತ ಊಹಿಸ್ಕೊಂಡ್ರೆ ಎಷ್ಟು ಮಜಾ ಅಲ್ವಾ? ಇದ್ರ ಬಗ್ಗೆ ಎಲ್ರೂ ಖಂಡಿತ ಯೋಚನೆ ಮಾಡಬೇಕು.